ಕಂಪ್ನಿ ಸರ್, ಇದು ರ್ಯಾಪಿಡೋ ಅನ್ನೋದು ನಮ್ ಕಂಪ್ನಿ. ನಮ್ಗೆ ಇಷ್ಟ ಬಂದಂಗೆ ರನ್ ಮಾಡ್ತೀವಿ. ಇವಾಗ ನಿಮ್ ಗಾಡಿಗೆ ನೀವು ಬಂಡವಾಳ ಹಾಕಿದ್ರೆ ಫ್ರೀಯಾಗಿ ಓಡಿಸಿ ಅಂದ್ರೆ ಓಡಿಸ್ತೀರಾ? ನಾವು ಓಡಿಸೋದಿಲ್ಲ ಸರ್, ನಮ್ಗೆ ವರ್ಕೌಟ್ ಆಗ್ತಲ್ಲ ಅಂತಾನೆ ನಿಮ್ಮ ಹತ್ರ ಬಂದು ಕೇಳ್ತಾ ಇರೋದು ಸರ್. ನಿಮಗ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ನಾನೇ ಕ್ಲಾಸ್ ಮಾಡ್ಕೊಳ್ಳಿ ಸರ್, ನಾನ್ ಬಂದಿರೋದು ವ್ಯಾಪಾರ ಮಾಡೋದಕ್ಕೆ. ಸರಿ ಸರ್, ಓಕೆ ಸರ್. ಇದೇ ಮಾಹಿತಿನ ನಾನು ಎಲ್ಲಾ ಚಾಲಕರಲ್ಲೂ ನಾನು ಹಂಚ್ಕೊಂತೀನಿ. ಎಲ್ಲಾ ಚಾಲಕರಲ್ಲೂ ಹಂಚಾದ್ಮೇಲೆ ನಿಮ್ಗೆ ಎಷ್ಟು ಅನ್ಇನ್ಸ್ಟಾಲ್ ಆಗುತ್ತೆ ಆಮೇಲೆ ನೀವೇ ನೋಡ್ಕೊಳ್ಳಿ ಸರ್. ನಮ್ಗೆ ಗೊತ್ತಿದೆ ಸರ್, ನಮ್ಮ ಡ್ರೈವರ್ಗಳು ಅನ್ಇನ್ಸ್ಟಾಲ್ ಮಾಡಿದ್ರೆ ನಾವ್ ಹೆಂಗ್ ಕರ್ಕೋಬೇಕು ಅಂತ ಗೊತ್ತಿದೆ. ಇನ್ಸೆಂಟಿವ್ ಕೊಡ್ತೀವಿ, ಆಫರ್ ಕೊಡ್ತೀವಿ, ರೇಟ್ ಜಾಸ್ತಿ ಬೇಕಂತ ಕೊಡ್ತೀವಿ, ಅವರೇ ಬರ್ತಾರೆ ಸರ್. ನಿಮ್ ಡ್ರೈವರ್ಗಳೆಲ್ಲ ನಿಯತ್ತಾಗಿದ್ದೀರಾ? ನಾವೇನ್ ಮಾಡಿದ್ರು ಎಲ್ಲರೂ ದುಡ್ಡುಗೋಸ್ಕರನೇ ಬರೋದು, ಕಸ್ಟಮರ್ ದುಡ್ಡುಗೋಸ್ಕರನೇ ಬರೋದು, ಡ್ರೈವರ್ ದುಡ್ಡುಗೋಸ್ಕರನೇ ಬರೋದು. ನಾವು ಮತ್ತೆ ನಾವು ಮಾಡ್ತೀವಿ. ನೀವೆಲ್ಲ ಹೋಗ್ತೀವ ನಮ್ ಗಾಡಿ ಹಾಕೊಂಡು ನಾವು ನಮ್ ಡ್ಯೂಟಿ ಮಾಡ್ತೀವಿ ಸರ್. ಹಾಕಿ ಸರ್, ಹಾಕಿದ್ಮೇಲೆ ಗೊತ್ತಾಗುತ್ತೆ ಸರ್ ಅದು ಬಂಡವಾಳ ಏನು ಅಂದ್ಬಿಟ್ಟು. ಆಯ್ತು ಮಾಡ್ತೀವಿ ಸರ್. ಎಷ್ಟು ಸರ್? ನೀವು ಒಂದ್ 100 ಜನ ಬಂದ್ಬಿಟ್ರೆ ಅಲ್ಲ ಸರ್, ನೀವು ಒಂದ್ 100 ಜನ ಬಂದ್ಬಿಟ್ರೆ ನಿಮ್ಗೆ ಎದುರ್ಕೊಂಡು ನನ್ನ ಕಂಪ್ನಿ ಬಾಗ್ಲು ಹಾಕ್ಬಿಟ್ಟು ನೀವು ಹೇಳ್ದಂಗೆಲ್ಲ ಕೇಳ್ಬೇಕಾ ಸರ್? ಇವತ್ತು ನಾವು 100 ಜನ ಇದೀವಿ ಸರ್. ಇವತ್ತು ನೀವು 100 ಜನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಅದೇ 100 ಜನ 500 ಜನ ಆಗ್ತೀವಿ. ಅದೇ 500 ಜನ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಅದೇ 500 ಜನ 2000 ಜನ ಆಗಿರ್ತೀವಿ. ಆಯ್ತು, ಏನ್ ಮಾಡಕ್ಕಾಗುತ್ತೆ ಸರ್? ನಮ್ಮ ಹತ್ರ ಟೆಕ್ನಾಲಜಿ ಇದೆ, ನಮ್ಮ ಹತ್ರ ಬಂಡವಾಳ ಇದೆ, ನೀವೇನ್ ಮಾಡಕ್ಕಾಗುತ್ತೆ ಸರ್? ನಮ್ಮ ಹತ್ರನೂ ಟೆಕ್ನಾಲಜಿ ಇದೆ ಸರ್. ನಮಗೂ ಸಪೋರ್ಟ್ ಕೊಡೋಕೆ, ನಮ್ಮಂತ ಬಡವ್ರನ್ನ ಬೆಳೆಸೋದಕ್ಕೇನೆ ನಮ್ಮ ಕನ್ನಡಿಗರನ್ನೇ ಸಪೋರ್ಟ್ ಮಾಡೋಕೆ ಅಪ್ಲಿಕೇಶನ್ ಬಂದಿಡ್ತಿದ್ದಾರೆ ಸರ್. ನಾವು ಅದರಲ್ಲೇ ನಾವು ಓಡಿಸ್ಕೊಂಡು ಜೀವನ ನಡೆಸ್ಕೊಂತೀವಿ. ಇವಾಗ ಏನು ನಿಮ್ಮ ಬರೋ ಕಸ್ಟಮರ್ಗಳಿಗೆ ನಾವು ಮೀಟರ್ ಹಾಕ್ಬೋದು. ನಾವು ಮೀಟರ್ ಹಾಕ್ದಿರಾ ನಮ್ಮ ಅಪ್ಲಿಕೇಶನ್ ಹೆಂಗ್ ಡೌನ್ಲೋಡ್ ಮಾಡಿಸ್ಕೊಬೇಕು, ನಮ್ಮ ಬೆಳೆ ಹೆಂಗ್ ನಿಮ್ಮಿಂದ ನಮ್ಮ ಬೆಳೆ ಹೆಂಗ್ ಬೇಯಿಸ್ಕೊಳ್ಬೇಕು ಅದು ನಮಗೂ ಚೆನ್ನಾಗಿ ಗೊತ್ತಿದೆ ಸರ್. ನೀವು ಇಷ್ಟೊಂದು ನೀವು ಯೋಚನೆ ಮಾಡುವಾಗ ನಾವು ದುಡ್ಡು ನಾವು ಕಷ್ಟ ಬಿದ್ದು ನಾವು ಬಂಡವಾಳ ಹಾಕ್ಬಿಟ್ಟು ನಮ್ಮ ಹೆಂಡತಿ ಮಕ್ಕಳನ್ನ ನಾವು ನೋಡ್ಕೊಂಡು ನಿಮ್ಗೆ ದುಡ್ಡು ಕೊಡೋಕೆ ನಾವೇನು ಗೂಬೆಗಳಲ್ಲ. ಅದಕ್ಕಿನ್ನ ಕಾಲ ತುಂಬಾ ಮಿಂಚಿಲ್ಲ ಸರ್. ಇನ್ನೊಂದು 4-5 ತಿಂಗಳು ನಮ್ಮ ಆ್ಯಪ್ನ ನಾವೇ ಇನ್ಸ್ಟಾಲೇಷನ್ ಮಾಡಿಸ್ಬಿಟ್ಟು ನಿಮ್ಗೆ ಹೆಂಗೆ ನಾವು ಚೆಕ್ಔಟ್ ಮಾಡ್ತೀವಿ, ಆಮೇಲೆ ನೋಡ್ಕೊಳ್ಳಿ ಸರ್. ಸರ್ ನೀವ್ ಏನಾದ್ರು ಮಾಡಿ, ನನಗೆ ಗೊತ್ತಿದೆ ನಮ್ಗೆ ಏನ್ ಮಾಡ್ಬೇಕು ಅಂತ. ಅಧಿಕಾರಿಗಳು ನಮ್ಮ ಕೈಯಲ್ಲಿದ್ದಾರೆ, ದುಡ್ಡು ನಮ್ಮ ಹತ್ರ ಇದೆ, ನಮ್ಮ ಹತ್ರ ಟೆಕ್ನಾಲಜಿ. ನೀವೆಲ್ಲ ಇನ್ನೂ ಟೆಕ್ನಾಲಜಿ ಬಳಸ್ಕೊಂಡು ಆಯ್ತು ನೀವು ಮಾಡಿ ಸರ್, ಯಾರು ಬೇಡ ಅಂತಾರೆ? ನಿಮ್ ಕೈಲಾದ್ರೆ ನೀವು ಮಾಡಿ ತೋರಿಸಿ. ನಾವು ಮಾಡಿ ತೋರಿಸಿದೀವಲ್ಲ, ನಿಮ್ ಕೈಲಾದ್ರೆ ನೀವು ಮಾಡಿ ತೋರಿಸಿ. ಇವಾಗ ನಿಮ್ಗೆ ಇನ್ಸೆಂಟಿವ್ ಎಲ್ಲ ಕೊಟ್ಟು ನಿಮ್ ಕಸ್ಟಮರ್ ನಾವು ಕರ್ಕೊಂಡ್ಬಂದಿದ್ದು ಏನ್ ಮಾಡಕ್ಕಾಯ್ತು ನಿಮ್ ಕೈಯಲ್ಲಿ? ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ನಾವು ಒಂದು 100 ಜನ ಇದೀವಿ ಅಂದ್ಬಿಟ್ಟು ನಿಮ್ಗೆ ಬರೀ 100 ಜನ ಏನ್ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ನಾವು ಇವತ್ತಿನ 100 ಜನ ನಾಳೆ 500 ಜನ ಆಗ್ತೀವಿ, ನಾಳೆ 500 ಜನ, ನಾಳೆ 2000 ಜನ ಆಗ್ತೀವಿ ಸರ್. ನಿಮ್ ಡ್ರೈವರ್ಗಳು ನೀವು 500 ಜನ ಬಂದ್ರೆ ನನ್ ಕಡೆ 5000 ಜನ ಡ್ರೈವರ್ಗಳು ಡ್ಯೂಟಿ ಮಾಡ್ತಾ ಇರ್ತಾರೆ ಸರ್. ನೀವು 500 ಜನ ಏನ್ ಮಾಡಕ್ಕಾಗತ್ತ ಮಾಡ್ಕೊಳ್ಳಿ. ನಿಮ್ಮ ಡ್ರೈವರ್ಗಳಲ್ಲೇ ಒಗ್ಗಟ್ಟಿಲ್ಲ. ಒಬ್ಬ ನಮ್ಮ ಬುಕಿಂಗ್ಗಳಲ್ಲಿ ಒಬ್ಬ ಕಸ್ಟಮರ್ 10 ರೂಪಾಯಿ ಟಿಪ್ ಹಾಕ್ತಾನೆ, 10 ರೂಪಾಯಿ ಕಮ್ಮಿ ಆಗ್ತಾನೆ, 10 ರೂಪಾಯಿಗೂ ಹೋಗೋರು ಇದ್ದಾರೆ, 10 ರೂಪಾಯಿ ಜಾಸ್ತಿಗೂ ಹೋಗೋರು ಇದ್ದಾರೆ. ನಿಮ್ ಡ್ರೈವರ್ಗಳಲ್ಲಿ ಏನು ಅಷ್ಟೊಂದು ನಿಯತ್ತಾಗಿದ್ದೀರಾ ಸರ್? ಇದ್ದಾರೆ ಸರ್, ಇಲ್ಲ ಅಂತಲ್ಲ, ನಾನು ಏನು ಹೇಳ್ತಾ ಇಲ್ಲ ಸರ್. ನಾವು ಸಾಂಗು ನಮ್ದು ಎಲ್ಲ ನಾವೆಲ್ಲ ಪರ್ಫೆಕ್ಟ್ ಇದೆ ಅಂತ ಯಾರು ಹೇಳೋದಿಲ್ಲ. ಇವಾಗ ಪರಿಸ್ಥಿತಿ ನಮ್ದು ಹೆಂಗಾಗೈತೆ ಅಂತ ಹೇಳಿದ್ರೆ, ಜುಟ್ಟು ಜನವರೆಲ್ಲ ನಿಮ್ಗಳ ಕೈಯಲ್ಲಿ ಕೊಟ್ಬಿಟ್ಟಿದೀವಿ. ನಮ್ದು ಜುಟ್ಟು ಜನವರೆಲ್ಲ ಕೊಟ್ಬಿಟ್ಟಿದೀವಿ. ಇವಾಗ ನೀವು ಹೆಂಗ್ ಆಡಿಸ್ತೀರೋ ಅದ್ರ ತಕ್ಕನಂಗೆ ನಾವು ಆಡ್ಕೊಂಡಿರ್ಬೇಕು. ಇವಾಗ ವಿಧಿ ಇಲ್ದಿರ ಊರುಗಳಿಂದ ಬಂದಿರ್ತಾರೆ. ನಮ್ಮ ಡ್ರೈವರ್ ಸಬ್ಜೆಕ್ಟ್ ಇದೇನೆ, ವಿಧಿ ಇಲ್ದಿರ ಸಾಲ ಮಾಡಿ ಗಾಡಿಗಳು ಹಾಕಿರ್ತಾರೆ. ಇವಾಗ ನಾವು 1 ತಿಂಗಳು ನಿಲ್ಸ್ಬಿಟ್ರೆ ನನ್ಗೆ ಎಲ್ಲಪ್ಪ ಹೋಗೋದು ಅಂದ್ಬಿಟ್ಟು ಇದ್ರಕ್ಕೆ ನೀವ್ ಏನೇ ಮಾಡಿದ್ರೇನು ಹೆಂಗೇ ಮಾಡಿದ್ರೇನು ಅದನ್ನ ತಡ್ಕೊಂಡು ಮಾಡ್ಕೊಂಡು ಹೋಯ್ತಾನೆ ಇರ್ತಾರೆ. ಯಾವಾಗ ಅದೇ ಸರ್, ಯಾವಾಗ ಒಂದ್ಸತಿ ನಮಗೂ ಅಂತ ಟರ್ನ್ ಪಾಯಿಂಟ್ ಅಂತ ಬರುತ್ತೋ ಆ ಟರ್ನ್ ಪಾಯಿಂಟ್ ಅಲ್ಲಿ ನಾವುಗಳು ಎಚ್ಚೆತ್ಕೊಂಡ್ಮೇಲೆ ನೀವುಗಳೆಲ್ಲ ಮಲ್ಕೊಂಡ್ಬಿಡ್ತೀರ ಸರ್. ಇದಂತೂ ಖಂಡಿತ 100% ಹೇಳ್ತೀನಿ. ಅಯ್ಯೋ ಸರ್, ನಿಮ್ ತರ ದಿನ ಯೂನಿಯನ್ ಡ್ರೈವರ್ಗಳು ನಮ್ಮ ಆಫೀಸಿಗೆ ಬರ್ತಾನೆ ಇದ್ದಾರೆ. ನಾವು 1000 ಜನ ನೋಡಿದೀವಿ. ನಿಮಗೆ ಇಷ್ಟು ದಿನ ಗೊತ್ತಾಗ್ಲಿಲ್ಲ, ಸೊ ಇವಾಗ ಗೊತ್ತಾಗ್ಬಿಟ್ಟಿದೆ, ಜ್ಞಾನೋದಯ ಆಗಿದೆ. ಇವತ್ತು ನೀವೇನೋ ಮಾಡ್ಬಿಡ್ತೀನಿ ಅಂದ್ರೆ ಹೋಗಿ ಮಾಡ್ಕೊಳ್ಳಿ, ನಾವೇನ್ ಬೇಡ ಅಂದಿದ್ವಾ? ಓಕೆ ಸರ್, ಅದನ್ನು ನೋಡ್ತೀವಿ ಸರ್. ನಿಮ್ದೇನು ಬಂದಿದ್ದ ನಿಮ್ದು ಲಾಂಚ್ ಆಗಿಲ್ಲ ಸರ್. ರ್ಯಾಪಿಡ್ ಅಂತ ಬಂದಿದ್ದ ಏನೋ ಬಂದು 1 ತಿಂಗಳಿಗೆ 2 ತಿಂಗಳಿಗೆ ಲಾಂಚ್ ಏನೂ ಆಗಿಲ್ಲ ಸರ್. ನಿಮ್ದು ವರ್ಷಗಟ್ಟಲೆ ಟೈಮ್ ಬಿಡುತ್ತೋ. ನಾವು ಮಾಡಿ ತೋರಿಸ್ತೀವಿ ಸರ್. ಮಾಡಿ ತೋರಿಸ್ದಿರಲ್ಲ ಏನು ಇರೋದಿಲ್ಲ, ಮಾಡೇ ಮಾಡ್ತೀವಿ ಸರ್. ಆಯ್ತು ಸರ್, ಮಾಡಿ. ಯಾರು ಬೇಡ ಅಂದ್ರು? ನಾವೇ ನಿಮ್ಗೇನು ತೊಂದರೆ ಮಾಡಿಲ್ವಲ್ಲ ಸರ್. ನಾವು ನಿಮ್ಗೇನು ತೊಂದರೆ ಮಾಡ್ತಾ ಇಲ್ಲ ಸರ್. ನಮ್ಮ ಮಕ್ಕಳು ನಾವು ಬಂದು ಕೇಳ್ತಾ ಇದೀವಿ. ನೀವು ತೊಂದರೆ ಮಾಡ್ತಾ ಇದ್ದೀರಲ್ಲ, ಐಡಿ ಬ್ಲಾಕ್ ಮಾಡ್ತಾ ಇರೋದು ನೀವು. ನಮ್ ಕಸ್ಟಮರ್ನ ನಿಮ್ಗೆ ಇಷ್ಟ ಬಂದಿದ್ದ ರೇಟ್ ಅಲ್ಲಿ ನೀವು ಕೇಳ್ತಾ ಇರೋದಕ್ಕೆ ನಾವು ಬೇಡಪ್ಪ ನಿಮ್ದು ನೀವು ಮಾಡ್ಕೊಂಡು ಹೋಗಿ ಅಂತ ಐಡಿ ಬ್ಲಾಕ್ ಮಾಡ್ತಾ ಇರೋದು. ನೀವು ಮತ್ತೆ ಯಾಕೆ ಆಫೀಸ್ ಓಪನ್ ಮಾಡಿ ಅದು ಇದೆಲ್ಲ ಯಾಕೆ ಹೇಳ್ತೀರಾ? ಕಸ್ಟಮರ್ನ ಕಮ್ಮಿ ಮಾಡ್ತಾ ಇರೋದು ನಾವು. ನೀವುಗಳು ನಮ್ಗೆ ರೇಟ್ಗಳು ಕೊಡ್ತಾ ಇಲ್ಲ ಅಂತ ಅವ್ರ ಹತ್ರ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀವಲ್ಲ ಸರ್. ರ್ಯಾಪಿಡೋದವರು ನಮ್ಗೆ ರೇಟ್ ಗೌರ್ಮೆಂಟ್ ರೇಟ್ ಏನಿದೆ ಅದು ಕೊಡ್ತಾ ಇಲ್ಲ ಸರ್. ನಮ್ಗಳಿಗೆ ದುಡಿಯೋ ತುಂಬಾ ಕಷ್ಟ ಬಿಡಿದೆ, ಜೀವನ ನಡೆಸೋದು ಕಷ್ಟ ಬಿಡೆ ಅಂತ ಕನ್ವೆ ಮಾಡ್ತಾ ಇರೋದು ಕಸ್ಟಮರ್ನ. ನಾವೇನೋ ಅವ್ರ ಹತ್ರ ಕೊಳ್ಳೆಯನ್ನು ಹೊಡಿತಾ ಇಲ್ಲ ಸರ್. ಇದೇ ನಾವು ಹೇಳ್ತಾ ಇರೋದು, ನೀವು ಕನ್ವೆ ಮಾಡ್ತಾ ಇರೋದು ನಿಮ್ಮ ಕಸ್ಟಮರ್ಗೆ ಮಾಡ್ಕೊಳ್ಳಿ, ನಮ್ಮ ಕಸ್ಟಮರ್ಗೆ ಯಾಕೆ ಮಾಡ್ತಾ ಇದ್ದೀರಾ?
ಇವತ್ತು ನೀವು ನಮ್ಮ ಆಫೀಸ್ ಹತ್ರ ಬಂದಿರೋದು 2 ದಿನ ಕಷ್ಟ ಆಗಿದೆ ಅಂತ, 3 ದಿನ ಕಷ್ಟ ಆದ್ರೆ ಮತ್ತೆ ನೀವೇ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲೇ ಬಂದು ಡ್ಯೂಟಿ ಮಾಡ್ತೀರಾ, ನೀವೇ ಸರ್, ನಮ್ಮ ನೋಡೋಣ. ಹತ್ರ ಬಂದು ಭಿಕ್ಷೆ ಬೇಡ್ತೀರಾ, ಅದು ID ಓಪನ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ. ಸೊ ನಾವು ಯಾವಾಗಲೂ ಡ್ರೈವರ್ ಪರನೇ, ಡ್ರೈವರ್ಗಳೆಲ್ಲ ವೀರ ಪೌರುಷ ಎಲ್ಲ 4 ದಿನ ಅಷ್ಟೇನೆ. ನಿಮ್ ಆಯ್ತು ಸರ್, ನೀವು ಹೋಗ್ಬಿಟ್ಟು ನೀವು ಮಾಡಿ ನಿಮ್ಮ ಗೌರ್ಮೆಂಟ್ ರೇಟಲ್ಲಿ, ನಾವೇನು ಬೇಡ ಅಂದಿಲ್ವಲ್ಲ. ಸರಿ ಆಯ್ತು ಸರ್. ನಮ್ಮ ಕಸ್ಟಮರ್ನ ಮುಟ್ಬೇಡಿ, ನಮ್ಮ ಕಸ್ಟಮರ್ಗೆ ನೀವು ಕನ್ವಿನ್ಸು ಮಾಡಬೇಡಿ, ನಮ್ಮ ಕಸ್ಟಮರ್ಗೆ ನೀವು ಎಕ್ಸ್ಟ್ರಾ ದುಡ್ಡು ತಗೋಬೇಡಿ. ನಿಮ್ ಕಸ್ಟಮರ್ ಬರೋದೇ ನಮ್ಗಳ ಗಾಡಿ ಅಲ್ಲಲ್ಲ ಸರ್, ನಾವುಗಳು ಕರ್ಕೊಂಬಂದ್ರೆ ನಿಮ್ ಕಂಪ್ನಿನೂ ಹೌದು ಸರ್, ನಿಮ್ಮ ID ಬ್ಲಾಕ್ ಮಾಡಿದ್ಮೇಲೆ ನಮ್ಮ ಕಸ್ಟಮರ್ ನಿಮ್ಮ ಗಾಡಿಯಲ್ಲಿ ಬರಲ್ಲ, ಬರ್ಬೇಡಿ, ನೀವು ಬರಬೇಡಿ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇವಾಗ ನಮ್ದು ನೀವು ಹೇಳಿದ್ಮೇಲೆ ನನಗೂ ಕ್ಲಾರಿಟಿ ಸಿಕ್ಕಿದೆ. ಬೇಡ ಬಿಡಿ, ಆರಾಮಾಗಿ ನಾವು ನಮ್ದೇನಿದೆ ನಾವು ನೋಡ್ಕೊಂತೀವಿ, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಇದು ಇನ್ನ 4 ಅಪ್ಲಿಕೇಶನ್ ಐತೆ, 4 ಬ್ಲಾಕ್ ಮಾಡೋದೇನೋ ಪರವಾಗಿಲ್ಲ, ನಮ್ಮ ಜೀವನ ನಮ್ಗೆ ನಡೆಯುತ್ತೆ. ಆಯ್ತು ಸರ್, ಮಾಡ್ಕೊಂಡೋಗಿ, ನಾವೇನು ಬೇಡ ಅಲ್ವಾ. ಅದನ್ನೇ ಸರ್ ನಾವು ಹೇಳ್ತಾ ಇರೋದು, ಎಷ್ಟು ದಿನ ಇದು ಮಾಡ್ತಿರೋ ಮಾಡ್ಕೊಳ್ಳಿ ಸರ್, ನಾವು ಒಂದು ಸ್ವಲ್ಪ ಸ್ಟಡಿ ಆಗೋವರೆಗೂ ನಮಗೂ ಒಂದು ಸ್ವಲ್ಪ ಕಾಲಾವಕಾಶ ಬೇಕು. ನಾವು ಸ್ಟಡಿ ಆದಮೇಲೆ ಟಾಟಾ ಬೈ ಬೈ ಅನ್ನೋಕ್ಕೆ ತುಂಬ ದಿನ ಬರೋದಿಲ್ಲ, ತುಂಬ ಹತ್ತತ್ರನೇ ಇದೆ ಸರ್ ಅದು. ಆಯ್ತು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್.